ಮತ್ತೊಬ್ರು ಅತಿಥಿ ಜಾಯ್ನ್ ಆಗ್ತಾ ಇದ್ದಾರೆ, ಮನೋಶಾಸ್ತ್ರಜ್ಞರು ಡಾಕ್ಟರ್ ಪದ್ಮಾಕ್ಷಿ ಅವರು. ನಮಸ್ತೆ ಮೇಡಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಇವತ್ತಿನ ದಿನಮಾನಸದಲ್ಲಿ ಬಹುಶಃ ವರನಿಗೆ ವಧು ಸಿಗುವಂಥದ್ದು ಅಥವಾ ವಧುವಿಗೆ ವರ ಸಿಗುವಂಥದ್ದು ಬಹಳ ಕಷ್ಟಪಡಬೇಕಾದಂಥ ಪರಿಸ್ಥಿತಿ. ಹಿಂದೆಲ್ಲ ಇರಲಿಲ್ಲ. ಸುಮಾರು 25-30 ವರ್ಷಗಳ ಹಿಂದಿನ ಒಂದು ಮನಸ್ಥಿತಿ ಅಥವಾ ಆಗಿನ ಒಂದು ಕಾಲಘಟ್ಟ ಈಗ ನಾವು ಕಾಣೋದು ಬಹಳ ಅಪರೂಪ. ಸೊ ಯಾಕೆ ಇಂಥ ಒಂದು ಮನಸ್ಥಿತಿ ಅಥವಾ ಬದಲಾಗ್ತಾ ಇರುವಂಥದ್ದು ಯಾಕೆ ಅಂತ? ಈಗ ಆಲ್ಮೋಸ್ಟ್ ಪಾಪ್ಯುಲೇಷನ್ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಮುಂಚೆ ಒಂದು ಮನೆಯಲ್ಲಿ 4-5 ಮಕ್ಳುಗಳೆಲ್ಲ ಇರ್ತಾ ಇದ್ರು. ಇವಾಗೆಲ್ಲ ಒಬ್ಬೊಬ್ರೆ 2, ಮ್ಯಾಕ್ಸಿಮಮ್ 2. ಅದಾದ ನಂತರ ಫಿಮೇಲ್ ಮೇಲ್ ರೇಷಿಯೋದಲ್ಲೂ ಫಿಮೇಲ್ ರೇಷಿಯೋ ಕಡಿಮೆನೇ ಇದೆ. ಆಮೇಲೆ ಯಾರೇ ಹಳ್ಳಿ ಕಡೆ ಹೆಣ್ಣು ಕೊಡ್ಬೇಕಾದ್ರೆ ನನ್ನ ಮಗಳಂತೂ ಹಳ್ಳಿಯಲ್ಲಿ ಇರಂಗೆ ಇಲ್ಲ, ಅವಳು ಸಿಟಿಲಿ ಚೆನ್ನಾಗಿರ್ಲಿ ಅನ್ನೋ ಒಂದು ಆಲೋಚನೆಯಲ್ಲಿ ಜನ ಇದ್ದಾರೆ. ಇನ್ನು ಸಿಟಿಲಿ ಇರೋರ್ಗೆ ಕಮಿಟ್ಮೆಂಟ್ ಫೋಬಿಯಾ ಅಂದ್ರೆ ಮದುವೆ ಅಂದ್ರೇನೆ ಸಮಸ್ಯೆ. ಈಗ ಯಾವ ತರ ಅಂದ್ರೆ ಜನರ ಒಂದು ತೀರಾ ತುಂಬಾ ಓದಿ ತುಂಬಾ ತಿಳ್ಕೊಂಡಿರ್ತಾರೆ, ತುಂಬಾ ಕಡೆ ಕೆಲಸ ಮಾಡಿರ್ತಾರೆ, ಎಕ್ಸ್ಪೀರಿಯನ್ಸ್ಡ್. ಅವ್ರು ಹೇಳೋದು ಬೇಡಪ್ಪ, ನನಗೆ ಈ ಕಮಿಟ್ಮೆಂಟ್ ನಿಭಾಯಿಸಕ್ಕಾಗಲ್ಲ, ನನಗೆ ಮದುವೆಯನ್ನು ನಿಭಾಯಿಸೋ ಶಕ್ತಿ ಇಲ್ಲ, ಮದುವೆ ಅಂದ್ರೇನೆ ಸಮಸ್ಯೆ, ಮದುವೆ ಅಂದ್ರೆ ಹೊಂದಾಣಿಕೆ, ಆ ಹೊಂದಾಣಿಕೆ ನನಗೆ ಮಾಡ್ಕೊಳಕ್ ಆಗಲ್ಲ. ಈ ತರದ ಮಟ್ಟಕ್ಕೆ ಜನ ಬಂದ್ಬಿಟ್ಟಿರೋ ಕಾರಣ 2 ಕಾರಣಗಳು ಮೇಜರ್. ಮದುವೆ ಮಾಡ್ಕೊಂತ ಇಲ್ಲ. ಇನ್ನೂ ಒಂದ್ ಸ್ಟೆಪ್ ಮುಂದಕ್ಕೆ ಹೋದ್ರೆ ಮದುವೆ ಆಗಿರೋರ್ಗೆ ಮಕ್ಳು ಬೇಡ. ನಾವು ನಾವು ಪೆಟ್ ಪೇರೆಂಟ್ಸ್ ಆಗಿರ್ತೀವಿ, ನಾವು ಇನ್ನೇನೋ ಮತ್ತೊಂದಾಗಿರ್ತೀವಿ, ನಮ್ಗೆ ಮಕ್ಳು ಬೇಡ. ಯಾಕಂದ್ರೆ ಇಟ್ಸ್ ಬಿಗ್ ರೆಸ್ಪಾನ್ಸಿಬಿಲಿಟಿ. ತುಂಬಾ ಜನಕ್ಕೆ ನಾನು ಮೊನ್ನೆ ತಾನೇ ಯಾರ ಜೊತೆಗೋ ಮಾತಾಡ್ತಾ ಹೇಳ್ತಾ ಇದ್ದೆ, ಅವ್ರು ಇದು ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ, ನಾನ್ ನಿಭಾಯಿಸಕ್ ಆಗಲ್ಲ. ಅವ್ರು ಯಾರು ತುಂಬಾ ದಡ್ರಲ್ಲ, ಅವರು ಸಮಾಜಕ್ಕೆ ಒಳ್ಳೆ ಬುದ್ಧಿ ಹೇಳುವಂತ ಪೊಸಿಷನ್ ಇರೋರು. ಅವರೇ ಇದನ್ನ ಹೇಳಿದ್ರು, ನಮ್ಗೆ ಇದನ್ನ ನಿಭಾಯಿಸಕ್ಕೆ ಶಕ್ತಿ ಇಲ್ಲ, ಆ ಪೇಶನ್ಸ್ ಇಲ್ಲ ಅಂತ. ಈ ಸಮಾಜ ಯಾಂತ್ರಿಕ ಬದುಕು ಮತ್ತೆ ಫಾಸ್ಟ್ ಫಾರ್ವರ್ಡ್ ಆಗ್ತಾ ಇರೋ ಕಾರಣದಿಂದ ಜನರಿಗೆ ನಾನು ಸುಲಭವಾಗಿ ಇರ್ಬೋದು, ಆರಾಮಾಗಿ ಇರ್ಬೋದು, ಕಂಫರ್ಟಬಲ್ ಆಗಿ ಇರ್ಬೋದು, ಅದ್ರಲ್ಲಿ ಯಾಕೆ ನಾನು ಒಂದು ಕಷ್ಟದಲ್ಲಿ ಇರುವಂತ ನಿರ್ಧಾರ ತಗೋಬೇಕು, ಅದಕ್ಕೋಸ್ಕರ ಮದ್ವೆನೇ ಬೇಡ. ಯಾವಾಗ ಹೆಣ್ಮಕ್ಳೇ ಮದ್ವೆ ಬೇಡ, ಗಂಡ್ಮಕ್ಳು ಮದ್ವೆ ಬೇಡ ಅಂತ ಡಿಸೈಡ್ ಮಾಡ್ತಾರೆ, ಈಗ ಸಮಾನ ಮನಸ್ಕರನ್ನ ಹುಡುಕಿ ಮಾತಾಡ್ಸಿ ಮತ್ತೇನೋ ಅಂತೆಲ್ಲ ಹೇಳೋದು ಈಗ ತುಂಬಾನೇ ಕಷ್ಟ ಆಗ್ತದೆ. ಸಮಾನ ಮನಸ್ಕರು ಮತ್ತೇನೋ ನೀವು ರೈತರು, ಈಗಂತೂ ಪಾಪ ರೈತರು ಅಷ್ಟೇ ಅಲ್ಲ, ಈ ಪುರೋಹಿತ್ಗೆ ಮಾಡುವಂತ ಹುಡುಗರನ್ನು ಸಹ ಹುಡುಗಿಯರು ಮದುವೆ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಅವ್ರು ಕೊಡೋ ರೀಸನ್ ಅವ್ರಿಗೆ ಸ್ಟೇಬಲ್ ಇನ್ಕಮ್ ಇಲ್ಲ, ಅವ್ರು ನನಗ್ ಬೇಡ ಅಂತ ಹೇಳಿ. ಅಂದ್ರೆ ಆ ಪುರೋಹಿತ್ಗೆ ಮುಂದುವರ್ಸ್ಕೊಳಕ್ ಹೋಗಕ್ಕೂ ಹುಡುಗರು ಎದುರ್ಕೋತಾ ಇದಾರೆ. ನಾನು ಇದನ್ ಮಾಡಿದ್ರೆ ನನಗೆ ಹುಡುಗಿ ಸಿಗಲ್ಲ ಅಂತ ಹೇಳಿ. ನಾ ಎಲ್ರಿಗೂ ಹೇಳ್ತಾ ಇಲ್ಲ, ಜನರಲೈಸ್ ಮಾಡ್ತಾ ಇಲ್ಲ, ಬಟ್ ನಾವ್ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರೋಂತ ವಿಚಾರಗಳಿವೆ. ಮತ್ತಿನ್ನೊಂದು ಪೇರೆಂಟ್ಸು ಅಷ್ಟೇ, ಕಷ್ಟನೋ ಸುಖನೋ ಹೋಗು, ಗಂಡನ ಮನೇಲೋ ಹೆಂಡತಿ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡಿರು ಅಂತ ಮುಂಚಿನ ಕಾಲದಲ್ಲಿ ಹೇಳ್ತಿದ್ರು. ಈಗ ಹಂಗಿಲ್ಲ, ನಾನು ಇರೋಳಿ ಒಬ್ಳೆ ಮಗಳು, ಹೋಗು ನೋಡು, ಇರಕ್ಕಾದ್ರೆ ಇದ್ಬಿಡು, ಇಲ್ಲಾಂದ್ರೆ ಬಿಟ್ಟು ಬಂದ್ಬಿಡು. ಇನ್ನು ಹೋಗಕ್ಕೂ ಮುಂಚೆನೆ ಇದನ್ನೇ ಆಲ್ಮೋಸ್ಟ್ ಅವರು ಅಸ್ತ್ರವಾಗಿ ಹೇಳಿರ್ತಾರೆ. ಇನ್ನ ಮಕ್ಕಳು ಮದುವೆ ಮಾಡ್ಕೊತಿರೋ ಹೆಣ್ಮಕ್ಳಿಗೆ ಕೆಲವರು ಅಲ್ಲ, ಈಗ ಪದ್ಮಾಕ್ಷಿ ಅವರೇ ನೀವ್ ಹೇಳ್ತಿದ್ರಿ, ಸೊ ನೋಡು ಅಡ್ಜಸ್ಟ್ ಆದ್ರೆ ಇರು, ಇಲ್ಲ ಅಂತಂದ್ರೆ ವಾಪಸ್ ಬಂದ್ಬಿಡು ಅಂತ ಹೇಳ್ಬಿಡ್ತಾರೆ ಅಂತ. ಹಿಂದೆಲ್ಲ ಹೇಳೋರು ಗಂಡನ ಮನೆಗೆ ಮತ್ತೆ ಹೆತ್ತ ಮನೆಗೆ ಒಳ್ಳೆ ಹೆಸರು ತಂದು ಕೊಡಮ್ಮ, ಅತ್ತೆ ಮಾವನ್ ಚೆನ್ನಾಗ್ ನೋಡ್ಕೋ, ಅವ್ರು ಏನೇ ಅಂದ್ರು ಕೂಡ ತಿರುಗಿ ಹೇಳ್ಬೇಡ, ಈ ರೀತಿ ಎಲ್ಲ ಹೇಳೋರು. ಬಟ್ ಇವಾಗ ಹಂಗಿಲ್ಲ ಅನ್ಸುತ್ತೆ. ಇವಾಗ ಹೆಂಗೆ ಅಂದ್ರೆ ನೀನ್ ಕಷ್ಟ ಅನ್ಭವಿಸೋದು ಕೆಲವು ಕಡೆ ಇಲ್ಲ ಅಂತ, ವಿರಳ ಆಗಿದೆ ಅಂತ. ಹೌದು, ಯಾಕಂದ್ರೆ ಅವ್ರ ಪ್ರಕಾರ ತಮ್ಮ ಮಕ್ಕಳು ಕಷ್ಟ ಅನುಭವಿಸೋದು ಬೇಡ ಅನ್ನೋ ಒಂದು ವಿಚಾರ ಅವ್ರು ಬಂದಿರೋದ್ರಿಂದ ಈ ತರ ಹೇಳಿ ಕಳಿಸ್ತಾರೆ. ನಾವ್ ಇದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಹೆತ್ತ ತಂದೆ ತಾಯಿಗೆ ತಮ್ಮ ಮಕ್ಳು ಖುಷಿಯಾಗಿರ್ಬೇಕು ಅನ್ನೋದು ಒಂದು ಆಸೆ. ಸೊ ಹಂಗಾಗಿ ಅವ್ರು ಹೇಳುದು, ನಾನು ಕೆಲವೊಂದು ತಾಯಿಗೆ ಹೇಳುದು, ನಾನು ಮದುವೆ ಮಾಡ್ಕೊಂಡು ಈ ಮನೆಗ್ ಬಂದಾಗ 10 ಎಕರೆ ಹೊಲ ಇತ್ತು, ಅದ್ರಲ್ಲಿ ನಾನೇ ಕೆಲಸ ಮಾಡ್ಬೇಕಾಗಿತ್ತು, 4 ಯಾವಾಗ್ಲೂ ಕೋಳಿ ಸಾಕ್ಬೇಕಿತ್ತು, ಹಸು ಇದನ್ನ ನೋಡ್ಕೋಬೇಕಿತ್ತು, ಹಾಲು ಕರಿಬೇಕಿತ್ತು, ಅಡಿಗೆ ಮಾಡ್ಬೇಕಿತ್ತು, ಇವೆಲ್ಲನೂ ನಾನೇ ಮಾಡ್ಬೇಕಿತ್ತು. ಈ ಕಷ್ಟ ನಿನಗ್ ಬೇಡ, ಚೆನ್ನಾಗ್ ಓದ್ಬಿಡು. ಈಗ ಓದೋ ಮಕ್ಳು ಚೆನ್ನಾಗ್ ಓದ್ತಾರೆ, ಚೆನ್ನಾಗ್ ಓದ್ಬಿಡು. ಈಗ ಈಸಿಯಾಗಿ ಮಾಸ್ಟರ್ಸ್, ಡಬಲ್ ಮಾಸ್ಟರ್ಸ್ ಮಾಡ್ಕೊಂಡ ಮೇಲೆ ಹುಡುಗಿಯರು ಹೇಳುದು, ನಾನೇ ಇಷ್ಟೆಲ್ಲ ಓದಿದ್ದೀನಿ, ನನ್ಕಿನ್ನ ಕಡಿಮೆ ಓದಿರೋ ಹುಡುಗ ಬೇಡ ಅಂತ. ಒಟ್ಟು ಅವ್ರಿಗೆ ಬೇಡ ಅಂತ ಹೇಳಕ್ ಏನೋ ಒಂದು ರೀಸನ್ ಬೇಕು. ಸೊ ಹಂಗಾಗಿ ಮದುವೆಯನ್ನು ನಿಭಾಯಿಸಕ್ಕೆ ನನ್ನಲ್ಲಿ ಶಕ್ತಿನೇ ಇಲ್ಲ ಅಂತ ಹೇಳಿ ಬಹಳಷ್ಟು ಜನರ ತಲೆ ಒಳಗಡೆ ಉಳ್ಕೊಂಡ್ಬಿಟ್ಟಿದೆ. ಇನ್ನೊಂದು ಸಮಸ್ಯೆ ಏನು ಅಂದ್ರೆ, ತಂದೆ ತಾಯಿಗಳು ಏನ್ ಮನೇಲಿ ಇರ್ತಾರೆ ಅಥವಾ ಮದುವೆ ಆಗಿರೋ ಗಂಡ ಹೆಂಡತಿಯನ್ನು ನೋಡಿದಾರ ಅವ್ರೆಲ್ಲರೂ ಗಲಾಟೆ ಮಾಡ್ಬೇಕಾದ್ರೆ ಹೊರಗಡೆ ಮಾಡಿರ್ತಾರೆ, ಒಳಗಡೆ ಮಾಡಲ್ಲ. ಗಲಾಟೆ ಹೊರಗಡೆ ನೋಡಿ ನಮ್ಮ ಅಪ್ಪ ಅಮ್ಮನ ತರ ನನ್ ಲೈಫ್ ಆಗೋದ್ ಬೇಡ,
ಮದ್ವೆ ಮಾಡ್ಕೊಂಡ್ರೆ ಅವ್ರ ತರ ಆಗುತ್ತೆ, ಅಥವಾ ಈಗೆಲ್ಲವೂ ಡೈವರ್ಸ್ ಆಗ್ಬಿಡುತ್ತೆ, ಡೈವರ್ಸ್ ಆಗೋ ಖುಷಿಗೆ ನಾನು ಯಾಕೆ ಮದ್ವೆ ಮಾಡ್ಕೋಬೇಕು, ಬರೀ ಈ ತರ ನೆಗೆಟಿವಿಟಿನ ನೋಡ್ತಾ ಇರೋದ್ರಿಂದನೂ ತುಂಬಾ ಹಿಂದೆತ್ತಾಗ್ತಾ ಇದಾರೆ ಮಕ್ಳು ಮದ್ವೆ ಮಾಡ್ಕೊಳಕ್. ಓಕೆ, ವಿಠಲ್ ಭಟ್ರೆ, ಬಹುಶಃ ಈ ಜಾತಕ ಅಥವಾ ಗುಣ ನಡತೆ ಚೆನ್ನಾಗಿದ್ರು ಕೂಡ, ಅಥವಾ ಗುಣ ನಡತೆ ಚೆನ್ನಾಗಿದ್ರು ಜಾತಕ ಹೊಂದಾಣಿಕೆ ಆಗಲ್ಲ ಅಂತ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಜಾತಕ ಸರಿ ಇಲ್ಲಪ್ಪ, ಅಥವಾ ಒಳ್ಳೆ ಹುಡುಗ ಇರಬಹುದು, ಅಥವಾ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ರು ಜಾತಕ ಹೊಂದಾಣಿಕೆ ಆಗಲ್ಲ ಅಂತಂತ ಹೇಳಿದ ತಕ್ಷಣ ಮದುವೆನೇ ಕ್ಯಾನ್ಸಲ್ ಮಾಡಿಕೊಳ್ಳುವಂಥ ಒಂದು ನಿದರ್ಶನಗಳು ಸಾಕಷ್ಟಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಇಲ್ಲ, ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಪಾಸಿಟಿವ್ ಅದು ಆಕ್ಚುಲಿ ಜಾತಕ ಕೂಡ ಬರದೆ ಹೋದ್ರೆ, ಅಥವಾ ಕುಂಡಲಿಯಲ್ಲಿ ಸ್ವಲ್ಪ ಈ ದ್ವಿಕಳತ್ರ ಯೋಗ ಅಂತೀವಿ, ಎರಡೆರಡು ಸಲ ಮದುವೆ ಆಗುವ ಯೋಗ, ವೈಧವ್ಯ ಯೋಗ ಇತ್ಯಾದಿ, ವಿದುರತ್ವ ಯೋಗ ಏನಾದ್ರು ಇದ್ದಾಗ ನಾವು ನ್ಯಾಚುರಲಿ ಹೇಳಿರ್ತೀವಿ ಇದು ಮ್ಯಾಚ್ ಆಗಲ್ಲ ಅಂತ, ಅಥವಾ ಪರಿಹಾರ ಮಾಡ್ಕೊಂಡು ಮದುವೆ ಹಾಕಿ ಅಂತ ನಾವು. ಬಟ್ ಇದ್ರಲ್ಲಿ ನೆಗೆಟಿವ್ ಏನಪ್ಪಾ ಅಂದ್ರೆ ಇದನ್ನ ಸುಳ್ಳು ಪಡಿಸ್ಕೊಳ್ತಾರೆ. ಈಗ ಯಾವ್ದೋ ಒಂದು ಇಷ್ಟ ಆಗ್ಲಿಲ್ಲ ಅಂದ್ರೆ ನಾವು ಕೇಳಿದ್ವಿ ಕೂಡ್ ಬರಲ್ವಂತೆ, ಅಲ್ಲಿ ಹುಡುಗನ ಕಡೆ ಹೇಳ್ತಾರೆ ಇಲ್ಲ ನಾವು ಕೇಳಿದ್ವಿ ಕೂಡ್ ಬರುತ್ತೆ ಅಂತ ನಮ್ಮ ಪುರೋಹಿತರು ಹೇಳಿದ್ದಾರೆ, ಇಲ್ಲ ನಮ್ ಪುರೋಹಿತರು ಕೂಡಲ್ಲ ಅಂತ ಹೇಳಿದ್ರೆ ಸೊ ಬೇಡ ಅಂತಾರೆ, ಸುಳ್ಳು ಹೇಳ್ಬಿಡ್ತಾರೆ. ಸೊ ಯಾಕೆಂದ್ರೆ ಈಗ ಒಂದು ಪುರೋಹಿತರು ಕೂಡ್ ಬರುತ್ತೆ, ಇನ್ನೊಂದು ಪುರೋಹಿತರು ಕೂಡ್ ಬರಲ್ಲ ಅಂತೆಲ್ಲ ಹೇಳಕ್ ಆಗಲ್ಲ. 2+2 4 ಆಗಿರುತ್ತದು. ಸೊ ನಾವ್ ಅದನ್ನ ಮಾಡಕ್ ಆಗಲ್ಲ. ಬಟ್ ಏನಾಗುತ್ತೆ ಅಂತಂದ್ರೆ ಅವರು ಅವಕಾಶದ ಆ ಒಂದು ಸಮಯಕ್ಕೆ ಅವ್ರು ಏನೋ ಒಂದು ಹೇಳ್ಕೊಂಡು ಜಾರಿಕೊಳ್ಬೇಕು, ಅಥವಾ ಜಾರ್ಕೊಂಡು ಏನೋ ಒಂದು ಹೇಳಿ ಜಾರ್ಕೊಂಡ್ಬಿಡ್ತಾರೆ. ಮುಂದೆ ಪುರೋಹಿತರ ತಲೆ ಮೇಲೆ ಇಟ್ಬಿಡ್ತಾರೆ, ಅಥವಾ ಜ್ಯೋತಿಷಿಗಳ ತಲೆ ಮೇಲೆ ಇಟ್ಬಿಡ್ತಾರೆ. ಬಟ್ ಸಾಮಾನ್ಯವಾಗಿ ನೈಜವಾಗಿ ಅಲ್ಲಿ ಸಮಸ್ಯೆ ಇದ್ದಾಗ ನಾವು ಖಂಡಿತವಾಗಿ ಹೇಳ್ತೇವೆ. ಉದಾಹರಣೆಗೆ 7ನೇ ಮನೆಯಲ್ಲಿ ಕುಜ ಇದ್ದಾನೆ, ಹುಡುಗಿ ಜಾತಕದಲ್ಲಿ 7 ಅಥವಾ 8, ಹುಡುಗನ ಜಾತಕದಲ್ಲಿ 7ನೇ ಮನೆಯಲ್ಲಿ ಚಂದ್ರನಿಂದಾಗ್ಲಿ ಲಗ್ನದಿಂದಾಗ್ಲಿ ಏನಾದ್ರು ಇದೆ ಅಂತ ಆದ್ರೆ, ಪಾಪಗ್ರಹಗಳು ಯಾವುದು ಪೂಜ ಇರಬಹುದು, ಶನಿ ಇರಬಹುದು, ರವಿ ಇರಬಹುದು, ಯಾವುದೇ ಪಾಪಗ್ರಹಗಳು ಇದ್ರೆ, ಛಾಯಾಗ್ರಹಗಳಾದ ರಾಹು ಕೇತು ಇದ್ರು ತಕ್ಕ ಮಟ್ಟಿಗೆ ಸ್ವಲ್ಪ ಸಮಸ್ಯೆನೆ. ಸೊ ಅದರಿಂದ ಸಪ್ತಮದ ಪಾಪಗ್ರಹಗಳು ಹೆಣ್ಣಿನ ಜಾತಕದಲ್ಲಿ ಸಪ್ತಮ ಅಷ್ಟಮ ಎರಡೂ ಜಾಗದ ಮಾಂಗಲ್ಯ ಸ್ಥಾನ ಅಂತೀವಿ, ಅಲ್ಲಿರುವ ಪಾಪಗ್ರಹಗಳಿಂದ ಸಮಸ್ಯೆ ಖಂಡಿತವಾಗಿ ಉದ್ಭವ ಆಗ್ತದೆ. ಸೊ ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, ಮದುವೆನೇ ಕ್ಯಾನ್ಸಲ್ ಮಾಡಿ ಅಂತ ಹೇಳೋದಿಲ್ಲ. ಬಟ್ ನಾವೇನ್ ಹೇಳ್ತೀವಿ, ಒಂದು ನಿಶ್ಚಿತಾರ್ಥ ಆದ ನಂತರ ವಿವಾಹಕ್ಕೂ ಮುನ್ನ ಮಧ್ಯದ ಪೀರಿಯಡ್ ಅಂತ ಇರುತ್ತಲ್ಲ, ಆ ಮಧ್ಯದ ಸಂದರ್ಭದಲ್ಲಿ ಹುಡುಗಿ ಆದ್ರೆ ಕುಂಭ ವಿವಾಹ ಮಾಡಿಸಿ, ಹುಡುಗನಿಗಾದ್ರೆ ಕದಳಿ ವಿವಾಹ ಮಾಡಿಸಿ ಅಂತ ದೋಷ ಪರಿಹಾರ ಅಂತ. ಇದು ಬಹಳಷ್ಟು ಜನಕ್ಕೆ ಗೊತ್ತಾಗದೇನೆ, ಇನ್ನು ಹುಡುಗ ಯಾರು ಅಂತ ಫೈನಲೈಸ್ ಆಗಿಲ್ಲ, ಅಥವಾ ಹುಡುಗಿ ಯಾರು ಅಂತ ಫೈನಲೈಸ್ ಆಗಿಲ್ಲ, ಬೇಗ ಮದುವೆ ಆಗ್ಲಿಕ್ಕೋಸ್ಕರವಾಗಿ ಕುಂಭ ವಿವಾಹ ಕದಳಿ ವಿವಾಹ ಎಲ್ಲ ಮಾಡಿಸ್ಬಿಡ್ತಾರೆ ಕೆಲವರು, ಗೊತ್ತಿಲ್ಲದೆ ಇರ್ತಕ್ಕಂಥವ್ರು. ಸೊ ಅದು ಬಹಳ ತಪ್ಪು. ಕುಂಭ ವಿವಾಹ ಅಥವಾ ಕದಳಿ ವಿವಾಹ ಇರೋದು ಬೇಗ ಮದುವೆ ಆಗ್ಲಿ ಅಂತ ಅಲ್ಲ, ಮದುವೆ ಆದ ನಂತರ ದಾಂಪತ್ಯದಲ್ಲಿ ಸಮಸ್ಯೆ ಬರದೇ ಇರಲಿ ಅನ್ನುವ ಕಾರಣಕ್ಕೋಸ್ಕರವಾಗಿ ಅಷ್ಟೇನೆ. ಸೊ ಇದಕ್ಕೂ ಬಹಳ ಜನಕ್ಕೆ ಈ ವಿಚಾರಗಳು ಗೊತ್ತಿರೋದಿಲ್ಲ, ಮಾಡ್ಬಿಟ್ಟಿರ್ತಾರೆ ಸಮಸ್ಯೆಗಳನ್ನ. ಈ ಜ್ಯೋತಿಷ್ಯ ರೀತ್ಯ ಬಂದಾಗ್ಲೂ ಸಹ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ, ಯಾರು ಕೂಡ ಅಬ್ಸರ್ವ್ ಮಾಡದೇ ಇರತಕ್ಕಂತ ಒಂದು ಸಮಸ್ಯೆಯನ್ನು ಹೇಳ್ತೇನೆ. ಹೆಸರು ಬಂದ ಮೇಲೆ ನೋಡ್ತಕ್ಕಂಥದ್ದು. ಈಗ ನಾವು ಯಾವುದೋ ಒಂದು 2 ರಾಶಿಯನ್ನ ಉದ್ದೇಶಿಸಿಕೊಂಡು ಈ ರಾಶಿ ಹಾಗೂ ಈ ರಾಶಿಗೆ ವಿವಾಹ ಮಾಡಬಹುದು, ಗ್ರಹ ಮೈತ್ರಿಯೂ ಬರ್ತದೆ, ಚೆನ್ನಾಗೂ ಇದೆ, ಎಲ್ಲ ಚೆನ್ನಾಗಿದೆ, ಇದು ಮಾಡಬಹುದು ಅಂತಂದ್ರೆ ಅಲ್ಲಿ ಉಲ್ಟಾ ಹೋಗಿ ಹುಡುಗನ ಹೆಸರಿನ ಮೇಲೆ ಹುಡುಗಿಯ ಹೆಸರಿನ ಮೇಲೆ ನಕ್ಷತ್ರ, ಉದಾಹರಣೆಗೆ ಯಾರೋ ಬರೋದು ಹರ್ಷ ಅಂತ ಒಂದು ಹೆಸರಿರುತ್ತೆ ಅಂತ ಅನ್ಕೊಳ್ಳಿ, ಕರ್ಕಾಟಕ ರಾಶಿಯ ಒಂದಾಗಿರುತ್ತೆ. ನಾವು ಹೇಳಿರ್ತೇವೆ ಯಾವ್ದೋ ಒಂದು ಧನುರ್ ರಾಶಿ ಹೆಣ್ಣು ಬಂದಾಗ ಅಥವಾ ಇದು ಬಂದಾಗ ಹೇಳಿರ್ತೇವೆ ಷಷ್ಟಾಷ್ಟಕ ಆಗುತ್ತಪ್ಪ ಬೇಡ ಅಂತ ಹೇಳಿರ್ತೇವೆ. ಬಟ್ ಅವ್ರು ಏನ್ ಮಾಡ್ತಾರೆ, ಎಲ್ಲ ಒಂದು ಹೆಸರು ಮಂಜುನಾಥ್ ಅಂತ ನಾವು ಅಂತ ಹೇಳಿ, ಮ ಅಂದ್ರೆ ಸಿಂಹ ರಾಶಿ ಅದು, ಸೊ ಸಿಂಹ ರಾಶಿಗೆ ಮಾಡಬಹುದು ಅಂತ ಹೇಳಿ ಮಾಡ್ಬಿಡ್ತಾರೆ ಅನ್ಕೊಳ್ಳಿ ಮದುವೆಯನ್ನ. ಸೊ ಅಲ್ಲೇನಾಗುತ್ತೆ, ಮ ಅಂತ ಮಂಜುನಾಥ ಅಂತ ಏನಕ್ಕೆ ಹೆಸರಿಟ್ರು, ಒಂದ್ ಗಂಡ್ ಮಗು ಹುಟ್ಟಿದ್ರೆ ಮಂಜುನಾಥ ನೀನ್ ಹೆಸರಿಟ್ಕೊಳ್ತೀನಪ್ಪ ಅಂತ ಹರಕೆ ಮಾಡ್ಕೊಂಡಿರ್ತಾರೆ, ಹೆಸರು ಹುಟ್ಟಿದಾನೆ ಹೆಸರಿಟ್ಟಿದ್ದಾರೆ. ಆದ್ರೆ ಅವನ ಜಾತಕದ ಪ್ರಕಾರ ಒಂದು ಕರ್ಕಾಟಕ ರಾಶಿಯಾಗಿರುತ್ತೆ. ಬಟ್ ಆ ಕರ್ಕಾಟಕ ರಾಶಿಯಾಗಿ ನೋಡೋದೇ ಇಲ್ಲ, ಸಿಂಹ ರಾಶಿ ಮೇಲೆ ಅವ್ನು ಮದುವೆ ಮಾಡ್ಬಿಡ್ತಾರೆ. ಸೊ ಕೂಡ್ ಬರಲ್ಲ ಅಂದ್ರೂ ಕೆಲವು ಕಡೆ ಮದುವೆ ಮಾಡ್ತಾರೆ, ಕೆಲವು ಕಡೆ ಕೂಡ್ ಬರುತ್ತೆ ಅಂದ್ರೂ ಇಲ್ಲ, ಹೆಸರು ಮೇಲೆ ಕೂಡ್ ಬರಲ್ಲ ಅಂತ. ಕೆಲವು ಕಡೆ ಆ ಹೆಸರಿನ ಹಿಂದೆ ಅಥವಾ ಮುಂದೆ ಸಣ್ಣ ಅಥವಾ ದೊಡ್ಡ ಈ ರೀತಿ ಎಲ್ಲ ಸೇರಿಸ್ತಾರೆ. ನಾನು ಎಲ್ಲರಿಗೂ ಹೇಳ್ತಾ ಇರ್ತೇನೆ, ಹೆಸರು ಚೇಂಜ್ ಮಾಡಿದ ತಕ್ಷಣ ವ್ಯಕ್ತಿ ಚೇಂಜ್ ಆಗಲ್ಲ, ಜಾತಕ ಚೇಂಜ್ ಆಗಲ್ಲ. ಈಗ ನೀವು ವಸಂತ ಅಂತ ಇದ್ದವ್ರು ನಾಳೆ ಬೆಳಗ್ಗೆ ನೀವು ರವೀಶ್ ಅಂತ ಹೆಸರಿಟ್ಟ ತಕ್ಷಣ ನಿಮ್ದು ತುಲಾ ರಾಶಿ ಆಗ್ಬಿಡಲ್ಲ, ವಸಂತೇ ಆಗಿರುತ್ತೆ ನಿಮ್ಮ ಹೆಸರು, ನಿಮ್ಮ ರಾಶಿ ಅದೇ ಆಗಿರುತ್ತೆ, ಅಥವಾ ನಿಮ್ಮ ಫಲಗಳು ನಿಮ್ಮ ಜನ್ಮ ರಾಶಿಗೆ ಬರ್ತಾ ಇರುತ್ತೆ. ಸೊ ಇದೇ ರೀತಿಯಲ್ಲಿ ಯಾವುದೇ ಹೆಣ್ಣಾಗ್ಲಿ ಅಥವಾ ಗಂಡಾಗ್ಲಿ, ಕೆಲವ್ರಿಗೆ ಏನಾಗ್ತದೆ, ಹಿರಿಯರು ಇರ್ತಾರೆ, ಅವರು ಮಾತು ಕೊಟ್ಬಿಟ್ಟಿರ್ತಾರೆ, ನಿಮ್ಮನೆ ಹುಡುಗಿನೇ ಮಾಡ್ಕೊಬಿಡ್ತೀನಿ ಅಂತಲೋ, ಅಥವಾ ನಮ್ ಹುಡುಗಿ ನಿಮ್ಮನೆಗೆ ಕೊಡ್ತೀವಿ ನಮ್ ಹುಡುಗಿ ಅಂತಲೋ, ಚಿಕ್ಕ ಮಗು ಇದ್ದಾಗೆ ಮಾತು ಕೊಟ್ಬಿಡೋದು, ಅಥವಾ ದೊಡ್ಡಾದ್ಮೇಲೆ ಏನೋ ಅವರ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗೋಸ್ಕರ, ಆಸ್ತಿ ಹಂಚ್ಬೇಕು ಏನೋ ವಿಚಾರಕ್ಕೋಸ್ಕರ ಇಲ್ಲೇ ಮಾಡ್ಕೊಂಬೋಣ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಅಲ್ಲಿ ನಾವೇನ್ ಹೇಳ್ತೀವಿ, ಜಾತಕದ ಪ್ರಕಾರ ಇದು ಕೂಡ್ ಬರಲ್ಲ. ಹೌದು ಸ್ವಾಮಿ, ಕೂಡ್ ಬರಲ್ಲ, ಆಯ್ತು ಹೆಸರು ಚೇಂಜ್ ಮಾಡ್ಬಿಡೋ, ಅದೇ ಹುಡುಗಿ ಅದೇ ಹುಡುಗ, ಕೂಡ್ ಬರಲ್ಲ ಜಾತಕದ ಪ್ರಕಾರ.
ಬಟ್ ಹೆಸರು ಚೇಂಜ್ ಮಾಡ್ಬಿಟ್ಟು ಮದುವೆ ಮಾಡ್ಬಿಡು, ಹೆಸರು ಚೇಂಜ್ ಮಾಡ್ಬಿಡು ಸ್ವಾಮಿ, ಇನ್ನೇನ್ ತೊಂದ್ರೆ ಇಲ್ಲ. 6 ತಿಂಗಳು 8 ತಿಂಗಳು 1 ವರ್ಷ ಆದ್ಮೇಲೆ ಅವ್ರಿಬ್ರು ಕಿತ್ತಾಡ್ಕೊಂಡು ಸಮಸ್ಯೆ ದೊಡ್ಡ ಪ್ರಮಾಣಕ್ಕೆ ಹೋಗುತ್ತೆ, ಮತ್ತಿಂದ ನಮ್ಮ ಹತ್ರ ಓಡ್ ಬರ್ತಾರೆ. ಸ್ವಾಮಿ ನೀವ್ ಹೇಳಿದ್ರಿ, ಬಟ್ ಏನ್ ಮಾಡಕ್ಕಾಗತ್ತೆ ಹೇಳಿ, ಇವಾಗ ಏನಾದ್ರು ಮಾಡಿ ಸರಿ ಮಾಡಿ. ಇವಾಗ ಈಗ ಡಾಕ್ಟ್ರು ಸಮಸ್ಯೆ ದೊಡ್ಡವಕ್ಕಿಂತ ಮುಂಚೆನೆ ಹೇಳಿರ್ತಾರೆ, ನೋಡಪ್ಪ ಇದು ಮುಂದೆ ಹೋದ್ರೆ ಕ್ಯಾನ್ಸರ್ ತನಕ ಹೋಗ್ಬಹುದು, ಇದು ಈಗಲೇ ಇದನ್ನ ನಾವು ತೆಗೆದಾಕ್ಬೇಕು ಈ ಗಡ್ಡೆನ ಅಂತ. ಏನ್ ಹೇಳ್ತಾರೆ, ಒಂದ್ ಪೇನ್ ಕಿಲ್ಲರ್ ಕೊಟ್ಬಿಡಿ ಡಾಕ್ಟರ್, ಏನಂತಾರ ಅವ್ರನ್ನ ತಾತ್ಸಾರ ಮಾಡಿ, ಅದು ಕ್ಯಾನ್ಸರ್ ಆದ್ಮೇಲೆ ಡಾಕ್ಟರ್ ಹತ್ರ ಓಡೋದ್ರೆ ಡಾಕ್ಟರ್ ಏನ್ ಮಾಡಕ್ಕಾಗತ್ತೆ, ನಾನ್ ಪ್ರಯತ್ನ ನಾನು ಮಾಡ್ತೀನಪ್ಪ, ದೇವ್ರ ಮೇಲೆ ಬಿಟ್ಟಿದ್ದು ಭಾರ ಅಂತಾರೆ ಡಾಕ್ಟರ್. ಸೊ ಆಮೇಲೆ ಮತ್ತೆ ಅವ್ರಿಗೆ ಕಿಮೋಥೆರಪಿ ಕೊಟ್ಕೊಂಡು ದೇವ್ರ ಮೇಲೆ ಭಾರ ಹಾಕೊಂಡು ಹರಕೆಗಳು ಮಾಡ್ಕೊಂಡು ದೇವಸ್ಥಾನಗಳು ಸುತ್ಕೊಂಡು ಇರ್ಬೇಕಾಗ್ತದೆ. ಅದನ್ನ ಮುನ್ನೆಚ್ಚರಿಕೆ ಪ್ರಿಕಾಷನರಿ ಸ್ಟೆಪ್ ಆಗಿ ಹೇಳಿದ್ದಾರೆ ವೈದ್ಯರು. 5 ವರ್ಷ MBBS ಮತ್ತೆ ಒಂದಿಷ್ಟು MD ಎಲ್ಲ ಮಾಡ್ಕೊಂಡು ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದಾರೆ. ಅವ್ರು ಹೇಳ್ದಂಗೆ ಕೇಳೋಣ ಅಂತ ಕೇಳಿದಿದ್ರೆ ಅವ್ರು ಕ್ಯಾನ್ಸರ್ ತನಕ ಹೋಗ್ತಿರಲ್ಲ. ಅದೇ ತರ ಜ್ಯೋತಿಷಿ ಒಬ್ರು ಒಂದು 11 ವರ್ಷ ಕಲ್ತು ಹೊರಗಡೆ ಬರ್ಬೇಕಾಗತ್ತೆ ಒಂದ್ಸಲ ಮಠಕ್ಕೆ ಹೋದ್ರೆ. ಅಷ್ಟೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದಂತವ್ರು ಒಬ್ರು ನಿಜವಾಗ್ಲೂ ಅಧ್ಯಯನ ಮಾಡಿದ್ದಾರೆ ನಾನು ಹೇಳ್ತಿರೋದು. ಅಂಥವ್ರೊಬ್ರು ಏನಾದ್ರು ಈ ಮದುವೆ ಇಂಥ ಕಾರಣದಿಂದ ಬೇಡ ಅಂತ ಹೇಳಿದ ಮೇಲೂ ಸಹ ನಮ್ಮ ಯಾವ್ದೋ ಸ್ವಾರ್ಥಕ್ಕೆ ಮದುವೆಗಳನ್ನು ಮಾಡಿದಾಗ ಸಮಸ್ಯೆಗಳಾಗ್ತದೆ. ಏನಾಗಿದೆ ಮೆಂಟಾಲಿಟಿ ಮೇಲೆ ಡಿಪೆಂಡ್. ಈ ಹಿರಿಯರು ಮದುವೆ ಮಾಡಿಸುವವರ ಮೆಂಟಾಲಿಟಿ ಬಹಳ ಇಂಪಾರ್ಟೆಂಟ್. ವಿಠಲ್ ಭಟ್ರೆ, ಮಾತಾಡ್ತಾ ಹೋಗೋಣ, ಒಂದು ಬ್ರೇಕ್ ತಗೊಂಡ್ಬಂದ್ಬಿಡ್ತೀನಿ, ಆನಂತರದಲ್ಲಿ ಮತ್ತೆ ನಾವು ಚರ್ಚೆ ಕಂಟಿನ್ಯೂ ಮಾಡೋಣ.